ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದೀಯಾ? ಅಲ್ಲಿ ಬಾ, ಬಾ ಬಾ ಇಲ್ಲಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಓಡೋದ್ಲು ನನ್ನ ಮಗಳು. ಎಲ್ಲಿಗಂತ ಅಂದರೆ ಮನೆ ಹಿಂದ್ಗಡೆಗೆ ಒಂದು ಪಾರ್ಕ್ ಇದೆ, ಆಯಿತಾ. ನಾನು ಯಾವಾಗಲೂ ವಿಡಿಯೋ ಹೋಗಿ ಅಪ್ಲೋಡ್ ಮಾಡೋದಕ್ಕೆ ಹೋಗ್ತಾ ಇದ್ನಲ್ವಾ, ಸೊ ಆ ಜಾಗಕ್ಕೆ ಇಬ್ಬರು ಹೋಗಿದ್ದಾರೆ. ಈಗ ಅವನಾಗಲೇ ಬೆಳಗ್ಗೆನೇ ಹೋಗಿದ್ದಾನೆ, ಇನ್ನೂ ಮನೆಗೆ ಬಂದಿಲ್ಲ. ಟಿಫನ್ ಮಾಡಿಕೊಂಡು ಮನೆಯಿಂದ ಹೋಗಿರೋದು. ಇವತ್ತು ಭಾನುವಾರ ಸಿಕ್ತಂದ್ರೆ ಮುಗ್ದೋಯ್ತು. ಡೈಲಿ ಇವಾಗ ಸ್ಕೂಲಿಗೆ ಹೋಗ್ತಾ ಇದ್ದ. ಶ್ರೀಶೈಲದಿಂದ ಬಂದ ತಕ್ಷಣ ಸ್ಕೂಲಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ದ. ಬಟ್ ಇವತ್ತು ಸ್ವಲ್ಪ ರಜಾ ಇದೆ ಅಂತಂದೇಳಿ ಹೋಗಿದ್ದಾನೆ ಆಟಾಡೋದಕ್ಕೆ. ಇವಾಗ ಅವನು ಕರ್ಕೊಂಬ ಅಂತ ನಾನು ಹೇಳಿ ಕಳಿಸಿದ್ರೆ ಅವಳು ಹೋಗಿ ನೋಡ್ಕೊಂಡು, ಅಮ್ಮ ಅಲ್ಲಿ ಗಾಳಿ ಬರ್ತಾ ಇದೆ, ತಣ್ಣಗಿದೆ, ನೆರಳಿದೆ, ನಾನು ಹೋಗಿ ಆಟಾಡ್ತೀನಿ, ಅಣ್ಣನೂ ಆಟಾಡ್ತಿದ್ದಾನೆ ಅಂದ್ಬಿಟ್ಟು ಓಡೋದ್ಲು ಅವಳು. ಸರಿ, ಇನ್ನೇನು ಮಾಡೋದು. ನಾನು ಕೂಡ ಸುಮ್ಮನೆ ಹಾಗೆ ಇಷ್ಟೊತ್ತು ಮಲ್ಕೊಂಡಿದ್ದೆ ಅಂದರೆ ಜಸ್ಟ್ ಹಂಗೆ ವಿಡಿಯೋ ನೋಡಿಕೊಂಡು ಹಂಗೆ ಹೊರಡ್ಕೊಂಡಿದ್ದೆ. ಕೆಲಸ ಎಲ್ಲ ಆಯಿತಾ, ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳಿ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡಿದ್ದೀನಿ, ಆದರೆ ಸ್ವಲ್ಪ ಹೆವಿ ಹೇರ್ ಆಯಿಲ್ ಮಾಡೋಣ ಸ್ವಲ್ಪ ತಲೆಗೆ ಅಂತ ಅಂದ್ಕೊಂಡಿದ್ದೀನಿ. ತಾಣೆ ಮತ್ತು ತಲೆ ಸ್ನಾನ ಮಾಡಬೇಕು. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಣೆ ಮೇಲೆ ಏನೂ ಇಲ್ಲ, ಯಾರೂ ಏನು ಅಂದ್ಕೋಬೇಡಿ, ಯಾಕಂದ್ರೆ ಸ್ವಲ್ಪ ಸುಸ್ತಾಗ್ತಾ ಇತ್ತು, ಹಾಗಾಗಿ ಸುಮ್ಮನೆ ಉಳ್ಕೊಂಡಿದ್ದೆ. ಅದಕ್ಕೋಸ್ಕರ ಆಯಿತಾ. ಮತ್ತು ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ, ಫೇಸ್ ಎಲ್ಲ ಕ್ಲಿಯರ್ ಆಗಿದೆ, ಏನು ಮಾಡಿದ್ರಿ ಅಂತ ಹೇಳಿ. ಏನೂ ಮಾಡಿಲ್ಲ ಆಯಿತಾ. ಫೇಸ್ ಮೇಲೆ ಕಲೆಗಳೆಲ್ಲ ಇದ್ವಲ್ಲ, ಅಮ್ಮ ಹಾಕಿರೋ ಕಲೆಗಳು, ಅದಕ್ಕದೇ ಹೋಗ್ತಾ ಇದ್ದವು. ನಾನು ಏನೂ ಮಾಡೋದಕ್ಕೆ ಹೋಗಿಲ್ಲ, ಅದಕ್ಕದೇ ಕ್ಲಿಯರ್ ಆಗ್ತಾ ಇದೆ ಅಷ್ಟೇ. ಹಾಗೆ ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ. ಇನ್ಮೇಲೆ ಡೈಲಿ ವೀಡಿಯೋಸ್ ಹಾಕ್ತೀನಿ, ಯಾವುದೇ ಕಾರಣಕ್ಕೂ ಎಲ್ಲೂ ಮಿಸ್ ಆಗೋದಿಲ್ಲ. ಯಾರು ಕೂಡ ವೀಡಿಯೋಸ್ನ ಡೈಲಿ ಹಾಕಲ್ಲ ಅಂತಂದೇಳಿ ವೀಡಿಯೋಸ್ ಕ್ಲಿಯರಾಗಿ ನೋಡ್ತಾ ಇಲ್ಲ. ಬಟ್ ಇನ್ಮೇಲೆ ಡೈಲಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ, ಓಕೆನಾ. ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾವಿನಕಾಯಿನ ತೊಗೊಂಬಂದು ಈ ಥರ ಇಟ್ಟಿದ್ದೀನಿ. ನನಗೆ ಹೇಗೆ ಹಣ್ಣು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಒಂದ್ಸಲ ಅಕ್ಕಿಲಿ ಹಾಕಿಟ್ಟಿದ್ದೆ, ಅಕ್ಕಿ ಫುಲ್ಲು ಅದೆಲ್ಲ ಎಲ್ಲ ಇದರಲ್ಲಿ ಇದಿರುತ್ತಲ್ವ ಲಿಕ್ವಿಡು, ಇದೆಲ್ಲ ಕಡಿಗೆ ಬಂದು ಅಕ್ಕಿಗೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ನಾನು ಬೇಡ ಅಂತೇಳಿ ಪ್ಲೇಟಲ್ಲೇ ಇಟ್ಟಿದ್ದೀನಿ. ಇದರಲ್ಲೇ ಹಣ್ಣು ಆಗ್ತಾ ಇದೆ. ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಾ ಇದೆ. ಪೂರ್ತಿ ಗ್ರೀನ್ ಇಷ್ಟ ಆಗಿತ್ತು, ಇವಾಗ ಸ್ವಲ್ಪ ನೋಡಿ ಯೆಲ್ಲೋ ಕಲರ್ ಬಂದಿದೆ. ಎಲ್ಲ ಹಣ್ಣಾಗ್ತಾ ಇದ್ದಾವೆ ನೋಡಿ. ನಾನು ಅಕ್ಕಿಯಲ್ಲಿ ಇಟ್ಟು ತೆಗ್ದಿದ್ದು, ಈ ಥರ ಎಲ್ಲ ಅಂಟ್ಕೊಂಡಿದ್ದಕ್ಕೆ ಬೇಡಪ್ಪ, ಮತ್ತು ಸುಮ್ಮನೆ ಅಕ್ಕಿ ಎಲ್ಲ ಹಾಳಾಗೋದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಿ ಎಲ್ಲ ಹಣ್ಣಾಗಿದ್ದವು. ಸ್ವಲ್ಪ ನೋಡಬೇಕು, ಆಮೇಲೆ ಒಂದು ಯಾವುದಾದ್ರು ಕಟ್ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆಮೇಲೆ ನೋಡೋಣ ಇದನ್ನ. ನಾನೀಗ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಹಚ್ಕೊಂಡಿದ್ದೀನಿ, ಬಟ್ ನಾಳೆ ತಲೆ ಸ್ನಾನ ಮಾಡ್ಕೋಬೇಕಿತ್ತು. ಹಾಗಾಗಿ ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಕೊಂಡು ಒಂದಿನ ಫುಲ್ ಬಿಟ್ಟು ನಾಳೆ ತಲೆ ಸ್ನಾನ ಮಾಡೋಣ ಅಂದ್ಕೊಂಡು ಇವಾಗ ತಲೆಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಕೂದಲು ನೋಡ್ತಾ ಇರ್ಬೋದು, ಫುಲ್ ಕರ್ಲಿ ಅಂತ ಅನಿಸುತ್ತೆ, ಯಾಕಂದರೆ ನಾನು ಜಡೆ ಹಾಕ್ಕೊಂಡು ಮೇಲ್ ಮಡ್ಚಾಕ್ಕೊತೀನಿ, ಹಾಗಾಗಿ ಈ ಥರ ಕಾಣ್ತಾ ಇದ್ದವು. ಮತ್ತು ಇವಾಗ ಏನಂದರೆ ನಾನು ಊರಿಗೆಲ್ಲ ಹೋಗಿ ಬಂದ್ವಿ, ಮತ್ತು ಆ ಕಡೆ ಈ ಕಡೆ ಓಡಾಡೋದಾಯಿತು, ಬಿಸಿಲಲ್ಲೆಲ್ಲ ತಿರ್ಗೋದಾಯಿತು. ಹಾಗಾಗಿ ಸ್ವಲ್ಪ ಕೂದಲು ಅನ್ನೋದು ಉದುರ್ತಾ ಇದ್ದವು. ಎಷ್ಟು ಉದುರ್ತಾ ಇದೆ ಅಂದರೆ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಇಷ್ಟೊಂದು ಉದುರುತ್ತಾ ಅಂತ ಅಂದ್ಕೊಂಡಿರಲಿಲ್ಲ ಆಯಿತಾ. ನಾನು ಡೆಲಿವರಿ ಆದಮೇಲೆ ಇಷ್ಟೊಂದು ಉದುರ್ತಾ ಇತ್ತು. ಆಮೇಲೆ ಮಧ್ಯದಲ್ಲಿ ಹುಷಾರೆಲ್ಲ ಇರಲಿಲ್ಲಲ್ವ, ಆ ಟೈಮಲ್ಲಿ ಉದುರ್ತಾ ಇತ್ತು. ಇವಾಗ ಮತ್ತೆ ಅದೇ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಹಾಗಾಗಿ ಇವಾಗ ಮತ್ತೆ ನಾನು ರುಟೀನ್ ಚೇಂಜ್ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ನಾನು ರುಟೀನ್ ಅಂದರೆ ಅದು ಇದು ಹಚ್ಕೊಳೋದು ಹಂಗಂತಂದಲ್ಲ, ಏನಂದರೆ ಊಟದಲ್ಲೇ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಬೇಕು, ಆವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟು ತಲೆಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಮೇನ್ ಏನು ಗೊತ್ತಾ, ನಾವು ಎಣ್ಣೆ ಹಚ್ಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಹೆಂಗೆ ಮಾಡ್ತೀವಿ ಅಂದರೆ ಕೈಯಲ್ಲೇ ಎಣ್ಣೆ ತೊಗೊಂಡು ಫುಲ್ಲು ಹೇರ್ಸಿಗೆಲ್ಲ ಹಚ್ಕೊಳೋದಕ್ಕೆ ಹೋಗ್ತೀವಿ. ಆ ಥರ ಹಚ್ಕೋಬಾರ್ದು. ಈ ಥರ ಕೂದಲನ್ನ ಬಗೆ ಮಾಡಿಕೊಂಡು ಎಣ್ಣೆ ಹಚ್ಕೊಂಡ್ರೆ ಬುಡಕ್ಕೆಲ್ಲ ಹೋಗುತ್ತಲ್ವ, ಅವಾಗ ಹೇರ್ ಫಾಲ್ ಕಡಿಮೆ ಆಕತಿ, ಮತ್ತು ಡ್ಯಾಂಡ್ರಫ್ ಇರ್ತಾವಲ್ಲ ಅದನ್ನು ಕೂಡ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಹಿಂಗೆ ಹಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಈ ಥರ ಹಚ್ಕೊಳ್ತಾ ಇದ್ದೀನಿ. ಮಕ್ಕಳಿದ್ದಾಗ ಇಷ್ಟೊಂದು ಪೇಷನ್ಸಲ್ಲಿ ಕುತ್ಕೊಂಡು ಹಚ್ಕೊಳೋಕ್ಕಾಗಲ್ಲ, ಅವರಿಲ್ಲ, ಹೊರಗಡೆ ಹೋಗಿದ್ದಾರೆ ಆಟಾಡೋದಕ್ಕೂ. ಹಾಗಾಗಿ ಮತ್ತು ಸ್ವಲ್ಪ ಟೈಮ್ಸ್ ಇತ್ತಲ್ಲ ನನಗೆ,
ಅದಕ್ಕೋಸ್ಕರನೇ ಇವಾಗ ತಲೆಗೆ ಈ ಥರ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆನ ನೀಟಾಗಿ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ತುರ್ಪು ಕಟ್ಟಿ ಕೈ ಬಿಟ್ಬಿಡ್ತೀನಿ. ಸಂಜೆ ಟೈಮಲ್ಲಿ ಸ್ವಲ್ಪ ತಲೆ ಬಾಚ್ಕೊಂಡು ಜಡೆ ಹಾಕ್ಕೊಳ್ತೀನಿ. ಎಣ್ಣೆ ನಾವು ಎಷ್ಟು ಹಚ್ತೀವೋ ಹೇರ್ಸಿಗೆ ಅಷ್ಟು ಚೆನ್ನಾಗಿ. ಅದರಲ್ಲಿ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಬಿಸಿಲು ಕೂಡ ಜಾಸ್ತಿ ಇರುತ್ತೆ ಆಯಿತಾ. ನಮ್ಮ ನೆತ್ತಿ ತುಂಬಾ ಸುಡ್ತಾ ಇರುತ್ತೆ. ಇವಾಗ ಹೊರಗಡೆ ಎಲ್ಲ ಹೋಗ್ತೀವಿ ಅಂದಮೇಲೆ ನೆತ್ತಿ ತುಂಬ ಸುಡ್ತಾ ಇರುತ್ತೆ. ಆವಾಗ ನಾವು ಸುಮ್ಮನೆ ಎಣ್ಣೆ ಹಚ್ಲಿದಂಗೆ ಸುಮ್ಮನೆ ಸುತ್ತಾಡಿದ್ವಿ ಅಂತ ಅಂದರೆ ನೆತ್ತಿ ಸುಟ್ಟು ಏರ್ ಫಾಲ್ ಆಗುತ್ತೆ. ಮತ್ತು ಧೂಳಿಗೆಲ್ಲ ಒಟ್ಟಾಗೋದು, ಡ್ಯಾಂಡ್ರಫ್ ಆಗೋದು ಹಂಗೆಲ್ಲ ಆಗ್ತಿರ್ತಾವೆ. ಸ್ವಲ್ಪ ಎಣ್ಣೆ ಹಚ್ಕೊಳೋದು ಅವಾಗ ಅಂದರೆ ವಾರಕ್ಕೆ ಎರಡು ಸಲನಾದರೂ ತಲೆ ಸ್ನಾನ ಮಾಡ್ಕೋಬೇಕು. ಇವಾಗ ಸೆಕೆ ಜಾಸ್ತಿ ಇರುತ್ತಲ್ವ, ಬೆವತು ಫುಲ್ ತಲೆಯಲ್ಲೆಲ್ಲ ನೀರು ಇಳಿದಿರ್ತವೆ. ಆವಾಗ ಡ್ಯಾಂಡ್ರಫ್ ಎಲ್ಲ ಇನ್ನೂ ಜಾಸ್ತಿ ಆಗುತ್ತಾ. ಅದಕ್ಕೋಸ್ಕರ ವಾರದಲ್ಲಿ 2 ಸಲನಾದರೂ ಮಾಡ್ಕೊತೀನಿ. ಮತ್ತು ಇನ್ನೊಂದು ಏನಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಾತ್ರ 1 ಟೈಮ್ ಮಾಡ್ಕೊತೀನಿ ಜಾಸ್ತಿ. ಆವಾಗ ನಾನು ಬೆವಿಯಲ್ಲ, ಅದಕ್ಕೋಸ್ಕರ ಆ ಟೈಮಲ್ಲಿ 1 ಟೈಮ್ ಮಾಡ್ಕೊತೀನಿ ವಾರದಲ್ಲಿ. ಇವಾಗ ಬೇಸಿಗೆ ಕಾಲದಲ್ಲಿ ಮಾತ್ರ 2 ಟೈಮ್ ಮಾಡ್ಕೊಳ್ತೀವಿ. ಇವಾಗ ನಾವು ಹೇರ್ ಬುಡಕ್ಕೆ ಏನು ಹಚ್ತೀವೋ ಅದು ಎಷ್ಟು ಇಂಪಾರ್ಟೆಂಟೋ ಹಾಗೆ ಹೇರ್ ಲೆಂತಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟು. ಅದಕ್ಕೆಲ್ಲ ನಾವು ನೀಟಾಗಿ ಎಣ್ಣೆ ಹಚ್ಕೊಂಡ್ರೆ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆಗಿರುತ್ತಲ್ವ, ಒಂದು ಕೂದಲಲ್ಲಿ 2 ಕೂದಲಾಗಿರುತ್ತೆ ನೋಡಿ, ಕವಲು ಹೊಡೆದಿರುತ್ತಲ್ವ, ಆ ಥರ ಆಗೋದಿಲ್ಲ. ಜಸ್ಟ್ ಏರ್ಸಿಗೆ ರೂಟ್ಸಿಗೆ ಮಾತ್ರ ಅಪ್ಲೈ ಮಾಡಿ ಹಾಗೆ ಕೈ ಬಿಟ್ವಿ ಅಂದರೆ ಸ್ಪ್ಲಿಟ್ ಎಂಡ್ಸ್ ಅನ್ನೋದು ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಎಣ್ಣೆನ ಹಚ್ಕೊಂಡು ಕ್ಲೀನಾಗಿ ಮಸಾಜ್ ಮಾಡ್ಕೊಳೋದಿದ್ರೆ ಮಾಡ್ಕೊಳ್ಳಿ, ಅದು ಆಪ್ಷನಲ್. ಬೇಕಾದ್ರೆ ಮಾಡ್ಕೊಳ್ಳಿ, ಟೈಮ್ ಇತ್ತು ಅಂದರೆ. ಟೈಮ್ ಇಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ. ಎಣ್ಣೆ ಹಚ್ಕೊಂಡು ನೀಟಾಗಿ ತುರುಪು ಕಟ್ಕೊಂಡು ಕ್ಲಿಪ್ ಹಾಕ್ಕೊಂಡ್ಬಿಟ್ರೆ ಆಯಿತು. ಸೊ ಕ್ಲಿಪ್ ಹಾಕ್ಕೊಂಡು ಒಂದು ತಾಸಾದರೂ ಬಿಟ್ಟು ಆಮೇಲೆ ಜಡೆ ಹಾಕ್ಕೊಂಡ್ರೆ ಬೆಟರು. ನಾವು ಹಿಂದೆಗುಟ್ಲೆ ತಲೆ ಬಾಚ್ಕೊಂಡ್ವಿ ಅಂದರೆ ಮತ್ತೆ ಇನ್ನು ಸ್ವಲ್ಪ ಕೂದಲು ಉದುರುತ್ತೆ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಆಮೇಲೆ ಜಡೆ ಹಾಕ್ಕೊತೀನಿ. ಇವಾಗ ನೋಡ್ತಾ ಇದ್ದೀರಲ್ವ ಹೇರ್ ಎಷ್ಟು ಉದುರಿದೆ ಅಂತ ಹೇಳಿ. ಇಷ್ಟು ಉದುರಿದೆ ಹೇರ್ಸು. ಪರವಾಗಿಲ್ಲ, ಹೆಂಗೋ ಏನಾದರೂ ಮಾಡಿ ಮೇಂಟೈನ್ ಮಾಡಬೇಕು. ಏನಾದರೂ ಊಟದಲ್ಲಿ ಇಲ್ಲಾಂದರೆ ನಾವು ನೀರು ಸ್ವಲ್ಪ ಕಡಿಮೆ ಕುಡಿತಾ ಇದೆ ಈ ಮಧ್ಯೆ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಕುಡಿದ್ರೆ ಸ್ವಲ್ಪ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಹೀಟೆಲ್ಲ ಕಡಿಮೆ ಆಗುತ್ತಲ್ಲ ನೀರು ಜಾಸ್ತಿ ಕುಡಿಯೋದ್ರಿಂದ, ಆವಾಗ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಹೀಟಿಂದನೂ ಕೂಡ ಏರ್ ಫಾಲ್ ಆಗ್ತಾ ಇರ್ತವೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಕುಡಿಯೋದ್ರಿಂದ ಏರ್ ಫಾಲು ಮತ್ತು ಹೀಟು ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಇವಾಗ ರೈಸ್ ಮಾಡೋಣ ಅಂತ ಅಂದ್ಕೊಂಡು, ಮತ್ತು ಏನಿದೆ ಸಾಂಬಾರು ಅಥವಾ ಪಲ್ಯ ಬೆಳಗ್ಗೆ ಮಾಡಿರೋವಂಥದ್ದು ಅದೆಲ್ಲ ಇವಾಗ ಬಿಸಿ ಮಾಡಬೇಕು. ಬಿಸಿ ಮಾಡಿ ಒಂದು ಸಲ ಇಟ್ಟೆ ಅಂದರೆ ಕೆಡೋದಿಲ್ಲ. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಬೇಗ ಅಡುಗೆಗಳೆಲ್ಲ ಕೆಡ್ತವೆ. ಬೆಳಗ್ಗೆ ಒಂದು ಟೈಮು, ಮಧ್ಯಾಹ್ನ ಒಂದು ಟೈಮು, ಮತ್ತು ಸಂಜೆ ಒಂದು ಟೈಮು ಬಿಸಿ ಮಾಡ್ಕೊಂಡ್ರೆ ಕೆಡೋದಿಲ್ಲ, ಹಾಳಾಗಲ್ಲ. ಫ್ರಿಜ್ ಇತ್ತಂದರೆ ಫ್ರಿಜ್ಜಲ್ಲಿ ಇಟ್ಕೊತಾರೆ. ನಮ್ಮ ಮನೇಲಿ ಇಲ್ಲ, ಹಾಗಾಗಿ ಮತ್ತೇನು ಮಾಡೋದು, ಎಷ್ಟೇ ಬಿಸಿಲಿದ್ರೂ ಮತ್ತೆ ನಿಂತ್ಕೋಬೇಕು ಜಳದಲ್ಲಿ, ಬಿಸಿ ಮಾಡಿ ಇಟ್ಕೋಬೇಕು, ಇಲ್ಲಾಂದರೆ ಸುಮ್ಮನೆ ಹಾಳಾಗೋಗುತ್ತಾ. ಇವಾಗ ಹಣ್ಣು ನೋಡ್ತಾ ಇದ್ದೆ, ಹಣ್ಣಾಗಿದ್ದಾವೋ ಇಲ್ಲೋ ಅಂತ ಹೇಳಿ. ಒಂದು 10% ಅಂದರೆ ಒಂದು 50% ಅಷ್ಟು ಹಣ್ಣಾಗಿದ್ದವು, ಇನ್ನೊಂದು 50% ಹಣ್ಣಾಗಬೇಕು. ಅದಕ್ಕೋಸ್ಕರ ಹಾಗೆ ಎತ್ತಿಕ್ತಾ ಇದ್ದೀನಿ. ಇವಾಗ ಅಕ್ಕಿ ಒಂದು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ತೊಳ್ಕೊಂಬಂದು ಇವಾಗ ಅಕ್ಕಿನ ಅನ್ನ ಮಾಡೋದಕ್ಕೆ ಇಕ್ಕಬೇಕು. ಒಂದು 2 ಗ್ಲಾಸಿಗೆ ಒಂದು 4 ಗ್ಲಾಸ್ ನೀರು ಹಾಕ್ಬಿಟ್ಟು 1 ವಿಸಿಲ್ ಅಷ್ಟೇ ಕೂಗಿಸ್ತೀನಿ. 2 ವಿಸಿಲ್ ಕೂಗಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಆಯಿತಾ. ನಾನು ಮೀಡಿಯಮ್ ಮಾಡ್ಕೊಳೋದ್ರಿಂದ 1 ವಿಸಿಲ್ ಕೂಗಿಸ್ಕೊತೀನಿ. ತುಂಬ ಸಾಫ್ಟ್ ಬೇಕಂದರೆ 2 ವಿಸಿಲ್ 3 ವಿಸಿಲ್ ಕೂಗಿಸ್ಕೊತಾರೆ. ನನಗೆ ಅಷ್ಟೊಂದು ತುಂಬ ಸಾಫ್ಟ್ ಮಾಡಿದರೆ ಮನೇಲಿ ಊಟ ಮಾಡಲ್ಲ, ಅದಕ್ಕೋಸ್ಕರ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ನನಗೆ. ಇವಾಗ 1 ವಿಸಿಲ್ ಕೂಗಿಸ್ಬೇಕು. ಮತ್ತು ಹಾಲೆಲ್ಲ ಇತ್ತು, ಅದನ್ನೆಲ್ಲ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಲು ಸಾಂಬಾರು ಏನಿದೆ ಅದೆಲ್ಲ ಬಿಸಿ ಆಗೋಷ್ಟರಲ್ಲಿ ಅನ್ನಕ್ಕೂ ಕೂಡ ರೆಡಿ ಮಾಡಿದ್ದೀನಿ ಇವಾಗ ಇಡೋದಕ್ಕೆ. ಅದನ್ನೆಲ್ಲ ಇಟ್ಬಿಟ್ಟು ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು ನನಗೋಸ್ಕರ. ಏನಂದರೆ ಏನಾದರೂ ತಿನ್ನೋದು ಆ ಥರ ಮಾಡೋದು ಅಷ್ಟೇ. ನೈಟು ಶಾವಿಗೆ ಪಾಯಸ ಮಾಡಿದ್ದೆ. ಸೊ ಅದು ಇದೆ, ಅದು ನಂಗೆ ತುಂಬ ಇಷ್ಟ. ಯಾಕಂದರೆ ಸ್ವಲ್ಪ ಸ್ವೀಟ್ ಕಡಿಮೆ ಹಾಕಿ ಮಾಡಿರ್ತೀನಿ. ತುಂಬ ಸ್ವೀಟ್ ಆಗದೆ ಅಂದರೆ ನಾನು ತಿನ್ನೋದಿಲ್ಲ, ಹಾಗಾಗಿ ಮೀಡಿಯಮ್ಮಾಗಿ ಸ್ವೀಟ್ ಹಾಕ್ಕೊಂಡು ಮಾಡಿರ್ತೀನಿ, ಚೆನ್ನಾಗಿರುತ್ತೆ ಆಯಿತಾ. ಅದು ಇದಾವು. ಇವಾಗ ಅದಕ್ಕೆ ಒಂದು ಬಟ್ಲದಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ತಿನ್ನಬೇಕು. ಅನ್ನಕ್ಕೆ ಇಟ್ಬಿಟ್ಟು ಫಸ್ಟು ತಿಂತೀನಿ, ಹೊಟ್ಟೆ ಕೂಡ ಹಸಿವಾಗ್ತಾಯಿತ್ತು, ಅದಕ್ಕೋಸ್ಕರ ಇವಾಗ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ತಿನ್ನಬೇಕು. ಮೊದಲೇನೆಂದರೆ ನಾನು ಚಿಕ್ಕವಳಿದ್ದಾಗ ಸ್ವೀಟೆಲ್ಲ ಅಷ್ಟೊಂದು ಇಷ್ಟಪಟ್ಕೊಂಡು ತಿಂತಾ ಇರಲಿಲ್ಲ. ಬಟ್ ಇವಾಗ ಎಲ್ಲದನ್ನು ಕೂಡ ಇಷ್ಟ ಇದ್ದರೂ ಇಷ್ಟ ಇಲ್ಲ ಅಂದರೂ ತಿನ್ನಬೇಕು. ಯಾಕಂದರೆ ಎಲ್ಲದರಲ್ಲೂ ಕೂಡ ಒಂದೊಂದು ಬೆನಿಫಿಟ್ ಇದ್ದೇ ಇರ್ತೈತಲ್ಲ, ಅದಕ್ಕೋಸ್ಕರ ಯಾವುದು ಕೂಡ ಬೇಡ ಅನ್ನೋಂಗೆ ಇಲ್ಲ. ಅವಾಗೆಲ್ಲ ಏನು ಬೇಡ ಅಂತಿದ್ನೋ ಅದೆಲ್ಲ ಇವಾಗ ತಿಂತಾಯಿದ್ದೀನಿ ನಾನು. ಅದೇ ನೆನಪಾಗುತ್ತೆ, ಅವಾಗ ಏನು ತಿನ್ನಲ್ಲ ಅಂತಿದ್ನೋ ಅದನ್ನೇ ತಿಂತಾ ಇದ್ದೀನಲ್ಲ. ಇವಾಗ ಮಕ್ಕಳು ಹಾಗೆ ಅಲ್ವಾ, ನಾವು ಏನು ತಿನ್ನಲ್ಲ ಅಂತ ಹೇಳ್ತಾರೋ ಮುಂದೆ ಅದನ್ನು ತಿಂತಾರೆ, ಯಾಕಂದರೆ ಅದು ಬೆನಿಫಿಟ್ ಏನಿದೆ ಅಂತ ಅದು ಗೊತ್ತಾದಮೇಲೆ ಅಲ್ವಾ.
ಹಾಗೇ ಕೆಲವೊಂದು ವಿಷಯಗಳ್ನ ನಾವು ಸುಮ್ಮನೆ ನೆಗ್ಲಿಜೆನ್ಸಿ ಮಾಡ್ತೀವಿ, ಕೆಲವೊಂದು ನೆಗ್ಲೆಕ್ಟ್ ಮಾಡ್ತೀವಿ. ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ, ತಿಳ್ಕೊಂಡೇ ನೆಗ್ಲೆಕ್ಟ್ ಮಾಡ್ತೀವಿ. ಅದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಹೌದಲ್ವಾ, ಇದು ನಿಜ ಅಲ್ವಾ, ಇದು ಕರೆಕ್ಟ್ ಅಲ್ವಾ ಅವ್ರು ಹೇಳಿದ್ದು ಅಂತ ಅಂದ್ಕೋತೀವಿ. ಸೊ ಅದೇ ಥರನೇ ಲೈಫು, ಎಲ್ಲದೂ ಕೂಡ ಹಾಗೆ ಇರುತ್ತೆ ಅಷ್ಟೇ. ಇವಾಗ ಅದಾದಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಇವತ್ತಿನ ವೀಡಿಯೋ, ಅಂದರೆ ಸೋಮವಾರದ ವೀಡಿಯೋ. ಬೆಳಿಗ್ಗೆ ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬಿಟ್ಟು ರೈಸ್ ಮಾಡ್ತಾಯಿದ್ದೀನಿ. ಮಾಡೋವಂಥ ಮನಸ್ಸು ಇರಲಿಲ್ಲ, ಬಟ್ ಆದರೂ ಮಾಡಲೇಬೇಕು, ಯಾಕಂದರೆ ಇವತ್ತಿಂದ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಅದಕ್ಕೋಸ್ಕರ. ಮತ್ತು ಇವತ್ತು ಶಾಕಿಂಗ್ ನ್ಯೂಸ್ ಏನಂತಂದರೆ, ನನ್ನ ಮಗ ಈ ಥರ ಶಾಕ್ ಕೊಡ್ತಾ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಏನಂದರೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಓಕೆನಾ. ನಾನು ಅಂದ್ಕೊಂಡಿದ್ದು ಇವತ್ತು ಅವ್ನ ಪಾಡಿಗೆ ಅವ್ನು ಎದ್ದು, ನಾನು ಇವಾಗ ಅಡುಗೆ ಮಾಡ್ತಾಯಿದ್ದೀನಲ್ಲ, ಸೊ ಸ್ನಾನಗಿನ ಮುಗಿಸ್ಕೊಂಬಂದು ಟಿಫನ್ ಮಾಡ್ಕೊತಾನೆ ಬಿಡು, ಹಾಗಾಗಿ ಫಾಸ್ಟಾಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ನಾನು ಈ ಕಡೆ ಕ್ಯಾಪ್ಸಿಕಮ್ ಎಲ್ಲ ಇದು ಮಾಡಿಕೊಂಡು ರೆಡಿ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಇಟ್ಟಿದ್ದೆ. ಬಟ್ ಅವನೇನು ಅಂತ ಅಂದರೆ ಇವತ್ತು ಎಲ್ಲ ಉಲ್ಟಾ ಮಾಡ್ದೆ. ನನಗೇನೋ ಒಂಥರ ಆಶ್ಚರ್ಯ ಆಯಿತು, ಇಷ್ಟೊಂದೆಲ್ಲ ಮಾಡ್ತಿದ್ದಾನ ನನ್ನ ಮಗ ಅಂತಂದು. ಅವ್ನಿಗೆ ಇಷ್ಟೊಂದೆಲ್ಲ ಮಾಡ್ತಾನೆ ಅಂತಲೂ ಕೂಡ ಗೊತ್ತಿರಲಿಲ್ಲ. ನಾನು ವೀಡಿಯೋ ನೋಡಿದ ಮೇಲೆ ಗೊತ್ತಾಗಿದ್ದು, ಯಾಕಂದರೆ ನಾನು ವೀಡಿಯೋಕ್ಕೆ ಇಟ್ಬಿಟ್ಟು ನನ್ನ ಪಾಡಿಗೆ ನಾನು ಇಲ್ಲಿ ಅಡುಗೆ ಮಾಡೋಕ್ಕಂತ ನಿಂತ್ಕೊಂಡೆ. ಅದಾದಮೇಲೆ ನಾನು ಈಗ ವಾಯ್ಸ್ ಓವರ್ ಕೊಡೋದಕ್ಕಂತ ಹೇಳಿ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಇಷ್ಟೊಂದೆಲ್ಲ ಮಾಡಿದ್ದಾನೆ ಅಂತ ಅಂದು. ಯಾಕಂದರೆ ನಾರ್ಮಲಾಗಿ ಅವನು ಅಭಿಷೇಕ ಮಾಡ್ತಾನೆ, ಅವ್ರ ಪಪ್ಪ ಅವ್ರ ಜೊತೆ ಕೂತ್ಕೊಂಡು ಅಭಿಷೇಕ ಎಲ್ಲ ಮಾಡ್ತಿರ್ತಾನೆ. ಬಟ್ ಅವ್ನಿಗೆ ಇಷ್ಟೊಂದೆಲ್ಲ ಕ್ಲಿಯರಾಗಿ ಮಾಡಬೇಕು, ಹೀಗೆಲ್ಲ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅಂತಂದು ಅವ್ನಿಗೆ ಗೊತ್ತು ಅನ್ನೋದು ನನಗೆ ಗೊತ್ತಿರಲಿಲ್ಲ. ನೋಡಿ ಎಷ್ಟು ನೀಟಾಗಿ ಮಾಡ್ತಾಯಿದ್ದಾನೆ. ಪ್ರತಿಯೊಂದು ಕೂಡ ಅವ್ನಿಗೇನು ಬೇಕೋ ಅದನ್ನೆಲ್ಲ ಜೋಡಿಸಿಟ್ಕೊಂಡಿದ್ದಾನೆ. ಒಂದು ಚಾಪೆ ಹಾಸ್ಬಿಟ್ಟು ಅದ್ರ ಮೇಲ್ಗಡೆ ಪ್ಲೇಟ್ ಇಟ್ಕೊಂಡು ಶಿವನ ವಿಗ್ರಹ ಇರುತ್ತಲ್ವ, ನಮ್ಮ ಮಲ್ಲಯ್ಯನ ವಿಗ್ರಹ, ಅದೆಲ್ಲ ಇಟ್ಕೊಂಡು ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ವಾಶ್ ಮಾಡ್ತಾಯಿದ್ದಾನೆ. ಮತ್ತು ವಿಭೂತಿ, ಗಂಧ, ಆಮೇಲೆ ಗಂಧದ ಕಡ್ಡಿ, ಗಂಟೆ, ಆಮೇಲೆ ಏನದು ಆರತಿ ಬೆಳಗೋಕ್ಕೆ ಪ್ರತಿಯೊಂದು ಕೂಡ ಇಟ್ಕೊಂಡಿದ್ದಾನೆ. ಮತ್ತು ಒಂದು ಕೊಡಪಂದಲ್ಲಿ ನೀರು ಪಕ್ಕಕ್ಕೆ ಇಟ್ಕೊಂಡಿದ್ದಾನೆ. ಎಲ್ಲ ಜೋಡಿಸಿಟ್ಕೊಂಡು ಮತ್ತು ಹಾಲು ಇಟ್ಕೊಂಡು, ನಾನು ಏನು ಮಾಡಿದೆ ಅಂದರೆ ಬೆಳಗ್ಗೆ ಹಾಲು ನಾರ್ಮಲಾಗಿ ತರೋಂಗೆ ತರ್ತೀನಿ. ಹಾಲು ತೊಗೊಂಬಂದ ತಕ್ಷಣ ನಾನು ಕಾಯಿಸೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸೋದಕ್ಕೆ ಇಟ್ಬಿಟ್ಟೆ ಫುಲ್ಲು. ಆಮೇಲೆ ಅವನು ಸ್ನಾನಕ್ಕೆ ಹೋಗಿರೋನು, ಅಮ್ಮ ನನಗೆ ಹಾಲು ಬೇಕು ಅಂದರೆ ಏನಕ್ಕೆ ಅಂತ ಅಂದ್ಕೊಂಡು ಸರಿ ಆಯಿತು ಅಂತ ಅಂದ್ಬಿಟ್ಟು ಅಮ್ಮ ಹೋಗಿ ತೊಗೊಂಬಂದು ಕೊಟ್ಟರು ಹಾಲು. ಅವನೊಂದು ಪ್ಯಾಕೆಟಲ್ಲಿದ್ದಂಥ ಹಾಲನ್ನ ಕಟ್ ಮಾಡಿ ಒಂದು ಗ್ಲಾಸಲ್ಲಿ ಹಾಕಿ ಇಟ್ಕೊಂಡಿದ್ದಾನೆ, ಅದನ್ನು ಕೂಡ ಅಭಿಷೇಕ ಮಾಡೋದಕ್ಕಂತ ಹೇಳಿ. ಮತ್ತು ಸಕ್ಕರೆ ಅದನ್ನು ಒಂದು ಗ್ಲಾಸಲ್ಲಿ ಹಾಕಿ ಇಟ್ಕೊಂಡಿದ್ದಾನೆ. ಅವನು ಯಾವ ಥರ ಮಾಡ್ತಾಯಿದ್ದಾನಂದರೆ ನನಗೆ ಆಶ್ಚರ್ಯ ಆಯಿತು. ಅವನು ಇಷ್ಟೆಲ್ಲ ನೀಟಾಗಿ ಮಾಡ್ತಾಯಿದ್ದಾನಲ್ಲ ಅಂತ ಅಂದ್ಕೊಂಡು, ಯಾಕಂದರೆ ಯಾವತ್ತೂ ಕೂಡ ನಾನು ಈಗ ಕೂತ್ಕೊಂಡು ಹಿಂಗೆ ಮಾಡು ಹಿಂಗಿಲ್ಲ ಅಂತ ನಾನು ಯಾವತ್ತೂ ಹೇಳ್ಕೊಟ್ಟಿಲ್ಲ. ಬಟ್ ಏನಂದರೆ ಅವ್ರ ಪಪ್ಪ ಕೂತ್ಕೊಂಡು ಅಭಿಷೇಕ ಮಾಡೋದನ್ನು ಮತ್ತು ನಾವು ಮಾಡ್ತಾ ಇರ್ತೀವಲ್ವ, ಅದನ್ನು ನೋಡಿ ಅವ್ನು ಕಲ್ತಿದ್ದಾನೆ, ಆಯಿತಾ. ಇವತ್ತು ಓನಾಗಿ ಯಾರ ಒಂದು ಹೆಲ್ಪ್ ಇಲ್ದಂಗೆ ಅವನು ಇದನ್ನು ಮಾಡ್ದ. ನಾನು ಅಂದ್ಕೊಂಡೆ ಓಕೆ, ನನ್ನ ಮಗ ಅವನು ಎಲ್ಲದನ್ನು ಅಬ್ಸರ್ವ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡಬೇಕಂತ ತಿಳ್ಕೊಂಡು ಅವ್ನು ಮಾಡ್ತಾಯಿದ್ದಾನೆ, ನಾವು ಯಾರೂ ಹೇಳ್ಕೊಡದೇ ಇದ್ರೂ ಅನ್ನೋದು ಗೊತ್ತಾಯಿತು. ಇನ್ನು ಹೇಳ್ಕೊಟ್ವಿ ಅಂದರೆ ಇನ್ನೂ ಇಷ್ಟು ಕ್ಲಿಯರಾಗಿ ಕಲಿತಾನೆ, ಇನ್ನೂ ಇಷ್ಟು ಕ್ಲಿಯರಾಗಿ ಅವನು ಅರ್ಥ ಮಾಡ್ಕೋತಾನೆ ಅನ್ನೋದು ಕೂಡ ನಮಗೆ ಅನಿಸ್ತು, ಗೊತ್ತಾಯಿತು ನನಗೆ. ಅಷ್ಟು ನೀಟಾಗಿ ಮಾಡಿದ್ದಾನೆ. ನನಗಂತೂ ತುಂಬಾ ಖುಷಿಯಾಯಿತು. ಇನ್ನೂ ಏನಾದ್ರು ಹೂವು ಅದೆಲ್ಲ ಇತ್ತು ಅಂದರೆ ನೀಟಾಗಿ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ದ. ಬಟ್ ಏನಂದರೆ ಹೂವು ಕಡಿಮೆ ಇತ್ತು ಇವತ್ತು, ಫೋಟೋಸ್ಗೆಲ್ಲ ಹಾಕಿದ್ವಿ, ಅದಾದಮೇಲೆ ಎಕ್ಸ್ಟ್ರಾ ಹೂವು ಇರಲಿಲ್ಲ. ಅದಕ್ಕೋಸ್ಕರ ಮತ್ತು ಅವನು ಹೂವು ಏನು ಇಡೋದಕ್ಕಾಗಲಿಲ್ಲ. ಮಿಕ್ಕಿದ್ದು ಅವ್ನಿಗೇನು ಬೇಕು ಪ್ರತಿಯೊಂದು ಕೂಡ ಎಲ್ಲ ನೀಟಾಗಿ ಪಿನ್ ಟು ಪಿನ್ ಮಾಡಿದ್ದಾನೆ. ಅವ್ನಿಗೆಷ್ಟು ಅಂದರೆ ಅವನಿಗೆಷ್ಟು ತಿಳುವಳಿಕೆ ಇದೆಯೋ, ಅವನಿಗೆ ಹೇಗೆ ಮಾಡಬೇಕಂತ ಅನ್ನಿಸ್ತು ಅದೆಲ್ಲ ಮಾಡಿದ್ದಾನೆ. ಓಕೆ, ಪರವಾಗಿಲ್ಲ, ಇಷ್ಟಾದರೂ ಮಾಡಿದ್ದಾನಲ್ಲ ಅನ್ನೋದೊಂದು ಖುಷಿ. ಯಾಕಂದರೆ ಕೆಲವೊಂದು ಮಕ್ಕಳಿಗೆ ಒಂದು ಎಲ್ರಿಗೂ ಹೇಳ್ತಾಯಿಲ್ಲ, ಕೆಲವೊಬ್ಬರಿಗೆ ಆಯಿತಾ, ಪೂಜೆ ಮಾಡಿ ಅಂದರೆ ಓಕೆ ಮಾಡಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ಫೋನು, ಟಿ ವಿ, ಇಲ್ಲ ಗೇಮ್ಸು, ಈ ಥರ ಹೊರಗಡೆ ಆಟ ಆಡೋದು, ಈ ಥರದ್ರಲ್ಲಿರ್ತಾರೆ. ಬೆಳಗ್ಗೆ ಇವಾಗ ಸ್ಕೂಲಿಗೆ ಹೋಗಬೇಕು ಅವನು, ಆಯಿತಾ. ಹೋಗೋ ಟೈಮಲ್ಲೂ ಕೂಡ ಅವ್ನು ಕೂತ್ಕೊಂಡು ಪೂಜೆನ ಮಾಡ್ತಾನೆ. ಮೇನ್ ಅವನು ಏನಂದರೆ ನನಗೆ ಇದನ್ನು ಮಾಡಬೇಕು ಅನ್ನೋದು ಅವ್ನ ಮೈಂಡಲ್ಲಿದೆ. ಅವನು ಓದೋದ್ರಲ್ಲೂ ಓಕೆ, ಇದರಲ್ಲೂ ಕೂಡ ಓಕೆ. ಸೊ ಎರಡೂ ಕಡೆಯೂ ಕೂಡ ಬ್ಯಾಲೆನ್ಸ್ ಮಾಡ್ತಾನೆ. ನಂಗೆ ಅದು ತುಂಬ ಖುಷಿಯಾಯಿತು. ಎಲ್ಲ ನಮಗೇನು ನಮ್ಮ ಸಂಪ್ರದಾಯ ಇದೆಯೋ ಅದನ್ನು ಅವನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದೊಂದು ಖುಷಿ. ಇಲ್ಲಿ ಡಿಡ್ ಆಪೋಸಿಟ್ ಅಂದರೆ ನನ್ನ ಮಗಳು, ಆಯಿತಾ. ಅವಳಿಗೆ ಎದ್ದು ಸ್ನಾನ ಮಾಡ್ಕೊಂಡ್ರೆ ಬೇಗ ಮಾಡ್ಕೊಳ್ಳೋಣ, ಪೂಜೆ ಮಾಡಂದರೆ ಮಾಡಲ್ಲ, ದೇವಸ್ಥಾನಕ್ಕೆ ಹೋಗೋಣ ಬಾ ಅಂದರೂ ಕೂಡ ಬರೋಲ್ಲ. ಡಿಡ್ ಆಪೋಸಿಟ್, ಅದನ್ನೇ ಹೇಳ್ತಾ ಇದ್ದೀನಿ. ಒಬ್ಬರು ಮಕ್ಕಳು ಹಿಂಗೆ, ಒಬ್ಬರು ಮಕ್ಕಳು ಹಾಗೆ, ಆಯಿತಾ. ಇವನು ಅದೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾನೆ, ಪ್ರತಿಯೊಂದು ವಿಷಯದ ಬಗ್ಗೆ ತಿಳ್ಕೊಬೇಕು, ನಾನು ಮಾಡಬೇಕು ಅನ್ನೋದನ್ನು ಅವನು ಅರ್ಥ ಮಾಡ್ಕೊಂಡು ಮಾಡ್ತಿರ್ತಾನಲ್ಲ, ಅದು ನೋಡಿದಾಗ ನನಗಿನ್ನೂ ಖುಷಿ ಆಗುತ್ತೆ.
ಇವಾಗ ಇದನ್ನ ನೋಡ್ತಾ ಇದ್ದೀನಲ್ವ, ನಾನು ನಿಜವಾಗ್ಲೂ ನಾನು ಇಷ್ಟೆಲ್ಲ ಅವ್ನು ಕ್ಲಿಯರಾಗಿ ಮಾಡಿದ್ದು ನಾನು ನೋಡೇ ಇಲ್ಲ. ಯಾಕಂದ್ರೆ ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ, ಒಳಗಡೆ ಹೊರಗಡೆ ಓಡಾಡ್ತಾ ಇದ್ದೀನಿ ಅಷ್ಟೇ. ನಾನೇನು ವೀಡಿಯೋಕ್ಕೆ ಅದನ್ನು ಟ್ರೈಪಾಡಲ್ಲಿ ಸೆಟ್ ಮಾಡಿ ಇಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಅವಳನ್ನ ಎದ್ದಾಳಿಸೋದು, ಅವಳಿಗೆ ಸ್ನಾನ ಮಾಡಿಸೋದು, ಮತ್ತು ಟಿಫನ್ ರೆಡಿ ಮಾಡೋದು, ಲಂಚ್ ಬಾಕ್ಸು, ಈ ಥರದ್ರಲ್ಲಿ ನನ್ನ ಬೆಳಗ್ಗೆ ರುಟೀನ್ ಇರುತ್ತೆ ಆಯಿತಾ. ಹಾಗಾಗಿ ನಾನು ಇವನ ಕಡೆ ನಾನು ನೋಡಲೇ ಇಲ್ಲ. ಆಮೇಲೆ ನಾನು ನೋಡಿದ್ದು ನನಗೆ ಒಂಥರ ಶಾಕ್ ಆಯಿತು, ಇದೇನಪ್ಪ ಹಿಂಗೆ ಅನ್ನೋ ಥರ. ಹೇಳ್ತೀವಲ್ವ, ನಾವು ಅಂದ್ಕೊಳ್ದೇ ಇರೋದನ್ನ ಮಕ್ಕಳು ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ತುಂಬಾ ಖುಷಿ ಆಯಿತು. ನಿಮ್ಗೇನು ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇಲ್ಲಿ ಏನು ಮಾಡಿದ್ದೇನೆಂದರೆ, ನಾವು ಡೈಲಿ ಚೌಕ ಹಾಕ್ಕೊತೀವಲ್ವ, ಅದರಲ್ಲಿ ಲಿಂಗನ ಇಟ್ಕೊಂಡಿರ್ತೀವಿ ಆಯಿತಾ. ನಾವೇನು ಲಿಂಗ ಪೂಜೆ ಮಾಡ್ಕೊಂಡು ಇಟ್ಕೊಂಡಿದ್ವೋ ಪ್ರತಿಯೊಂದು ನಂದು ನಮ್ಮ ಮನೆಯವ್ರ ಲಿಂಗನೂ ಇಟ್ಬಿಟ್ಟು, ಮತ್ತು ಮನೇಲಿ ಪೂಜೆ ಮಾಡೋವಂಥ ಲಿಂಗನ, ಶಿವಲಿಂಗ ಎರಡೂ ಇಷ್ಟೂ ಇಟ್ಟು, ಮತ್ತು ನಾಗಪ್ಪ ಇರುತ್ತೆ ನಮ್ಮ ಮನೇಲಿ, ಅದನ್ನು ಬೆಳ್ಳಿದು. ಸೊ ಅದನ್ನು ಇಟ್ಬಿಟ್ಟು ಅದಕ್ಕೂ ಕೂಡ ಅಭಿಷೇಕ ಎಲ್ಲ ಮಾಡಿ ಹಾಲು ಹಾಕಿ ಎಲ್ಲ ಪೂಜೆ ಎಲ್ಲ ಮುಗಿಸಿ, ಇವಾಗ ಲಾಸ್ಟಲ್ಲಿ ವಿಭೂತಿ ಅದೆಲ್ಲ ಹಚ್ಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಏನು ಹೇಳಬೇಕು, ಏನೂ ಹೇಳೋಂಗಿಲ್ಲ. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತಲೂ ಕೂಡ ತಿಳಿಸಿ, ಓಕೆನಾ. ಇನ್ನೂ ಏನಾದರೂ ಸಜೆಷನ್ಸ್ ನನ್ನ ವೀಡಿಯೋಸ್ ಬಗ್ಗೆ ನಿಮ್ಗೆ ಕೊಡಬೇಕಂತ ಇದ್ದರೆ ದಯವಿಟ್ಟು ನಿಮ್ಮ ಸಜೆಷನ್ಸ್ನ ಕೊಡಿ, ಈ ಥರ ಮಾಡಿ, ಈ ಥರ ಎಲ್ಲ ಅಂತಂದೇಳಿ. ಸೊ ನಾನು ಕೂಡ ತಿದ್ಕೋತೀನಿ. ಯಾಕಂದರೆ ನಾವು ಎಷ್ಟು ವರ್ಷದಿಂದ ವಿಡಿಯೋ ಮಾಡಿದರೂ ಕೂಡ ಇನ್ನೂ ಕಲಿಯುವಂಥದ್ದು ತುಂಬಾ ಇದೆ ಆಯಿತಾ. ಹಾಗಾಗಿ ಹೇಳ್ತಾ ಇದ್ದೀನಿ. ಫೈನಲಿ ಮಂಗಳಾರತಿ ಮಾಡ್ತಾ ಇದ್ದಾನೆ ನನ್ನ ಮಗ. ಮಂಗಳಾರತಿ ನೋಡ್ತಾ ಇದ್ರಲ್ಲ, ಮಾಡ್ತಾ ಇದ್ದಾನೆ. ಕಂಪ್ಲೀಟ್ ಕೂಡ ಆಯಿತು. ಇನ್ನೇನು ಅವನು ಟಿಫನ್ಗೆ ಒಂದು ಕಡೆ ರೆಡಿ ಆಗ್ತಾಯಿದೆ. ಟಿಫನ್ ಮಾಡಿಬಿಟ್ಟು ಅವನು ಇನ್ನು ಸ್ಕೂಲಿಗೆಲ್ಲ ರೆಡಿಯಾಗಿ ಈಗ ಹೋಗಬೇಕು. ಹಾಗೆ ನಿಮಗೂ ಕೂಡ ತೋರಿಸ್ತಾನೆ ನೋಡಿ. ಅವನೇ ಫೋನೆಲ್ಲ ತಗೊಂಬಂದ್ಬಿಟ್ಟು ವೀಡಿಯೋದಲ್ಲಿ ತೋರಿಸ್ದೆ ಅವ್ನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಹೇಳಿ. ನಾನು ಪೂಜೆ ಕಂಪ್ಲೀಟ್ ಆದಮೇಲೆ ನೋಡಿದೆ. ಅಮ್ಮ ತಡಿಯಮ್ಮ, ನಾನು ವೀಡಿಯೋ ಮಾಡ್ಕೋತೀನಿ ಸ್ವಲ್ಪ ಅಂದ್ಬಿಟ್ಟು ವೀಡಿಯೋ ಮಾಡ್ದೆ. ಹೇಗೆ ಮಾಡಿದ್ದಾನೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇಲ್ಲಿ ಭ್ರಮರ ಮತ್ತು ಅಜಯ್ ಇಬ್ಬರು ಕೂಡ ರೆಡಿಯಾಗಿದ್ದಾರೆ. ಇವತ್ತು ಹೇಗೆ ಹೋಗ್ತಾಳೆ ಏನೋ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅವಳು ಹೇರ್ ಕಟ್ ಮಾಡಿದಾಗಲಿಂದನೂ ಒಂದೇ ಒಂಥರ ಇದು, ಸ್ಕೂಲಲ್ಲಿ ಹೋದರೆ ಮಕ್ಕಳು ಅಣಗಿಸ್ತಾರೆ ನನಗೆ ಅಂತಂದು, ಇಲ್ಲ ಹೋಗು, ಏನು ಮಾತಾಡಲ್ಲ, ಆ ಥರ ಏನೂ ಅನ್ನಲ್ಲ ಅಂತ ಹೇಳೋದಕ್ಕೆ ಓಕೆ ಅಂದ್ಬಿಟ್ಟು ಅವಳ ಪಾಡಿಗೆ ಅವಳು ಬೆಳಗ್ಗೆ ಏನೂ ರಾಗ ಹೇಳಿಲ್ದಂಗೆ ರೆಡಿಯಾಗಿದ್ದಾಳೆ. ಟಿಫನ್ ಎಲ್ಲ ಮಾಡಿಕೊಂಡು ಅಜಯ್ ಕೂಡ ರೆಡಿಯಾಗಿದ್ದಾನೆ. ಇನ್ನೇನು ಅವ್ರನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬರಬೇಕು. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್. ಬಾಯ್.